ರಾಜ್ಯದಲ್ಲಿ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಆಚರಣೆಯಿಂದಾಗಿ ಮೊಟ್ಟೆಯ ದರ ಹೆಚ್ಚಳವಾಗಿದೆ. ಇದರ ಪರಿಣಾಮ ಹೆಚ್ಚಿನ ದರಕ್ಕೆ ಮೊಟ್ಟೆಯನ್ನು ಖರೀದಿ ಮಾಡಿ ಶಾಲಾ ಮಕ್ಕಳಿಗೆ ಪೂರೈಸಲು ತೊಂದರೆಯಾಗ್ತಾ ಇದೆಯಂತೆ. ಹೌದು, ಇಷ್ಟು ದಿನ 5.50 ಪೈಸೆಯಷ್ಟಿತ್ತು. ಆದರೆ 3-4 ತಿಂಗಳಿಂದ ₹6.80ವರೆಗೆ ಏರಿಕೆಯಾಗಿದೆ. ಆದರೆ ಶಾಲಾ ಶಿಕ್ಷಣ ಇಲಾಖೆಯು ಪ್ರತಿ ಮೊಟ್ಟೆ ಖರೀದಿಗೆ ₹6 ದರವನ್ನು ನಿಗದಿ ಮಾಡಿದೆ. ಹೀಗಾಗಿ ಶಾಲಾ ಮುಖ್ಯೋಪಾಧ್ಯಾಯರು ತಮ್ಮ ಕೈಯಿಂದ ಹೆಚ್ಚುವರಿ ದರವನ್ನು ಭರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆಯಂತೆ. ಹೌದು, ಶಿಕ್ಷಣ ಇಲಾಖೆ ಈವರೆಗೆ ವಾರದಲ್ಲಿ 2 ದಿನಗಳು ಮಾತ್ರ ಮೊಟ್ಟೆ ವಿತರಣೆ ಮಾಡ್ತಾ ಇತ್ತು. ಆದರೆ ಇತ್ತೀಚೆಗೆ ಶಿಕ್ಷಣ ಇಲಾಖೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ನ ಜೊತೆ ಒಪ್ಪಂದ ಮಾಡಿಕೊಂಡು 1500 ಕೋಟಿ ರು ಅನುದಾನವನ್ನು ಪಡ್ಕೊಂಡಿದೆ. ಇದರಿಂದ ವಾರದಲ್ಲಿ 2 ದಿನಗಳ ಬದಲಿಗೆ 6 ದಿನಗಳ ಕಾಲ ಮೊಟ್ಟೆ ನೀಡ್ತಾ ಇದೆ. ಇದರಿಂದಾಗಿ ಶಾಲೆಗಳಲ್ಲಿ ಮೊಟ್ಟೆಗೆ ಬೇಡಿಕೆ ಹೆಚ್ಚಾಗಿದೆ. ಆದರೆ ಬೇಡಿಕೆಗೆ ತಕ್ಕಷ್ಟು ಮೊಟ್ಟೆ ಪೂರೈಕೆಯಾಗ್ತಾ ಇಲ್ಲ. ಸದ್ಯ ರಾಜ್ಯದಲ್ಲಿ 1ರಿಂದ 10ನೇ ತರಗತಿಯವರೆಗೆ 53.21 ಲಕ್ಷ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಿದ್ದಾರೆ. ಇನ್ನು 35.4 ಲಕ್ಷ ಮಕ್ಕಳು ಮೊಟ್ಟೆ ಸೇವನೆ ಮಾಡಿದರೆ 5.55 ಲಕ್ಷ ವಿದ್ಯಾರ್ಥಿಗಳು ಮಾತ್ರ ಬಾಳೆಹಣ್ಣು ಹಾಗೂ 7.79 ಲಕ್ಷ ವಿದ್ಯಾರ್ಥಿಗಳು ಚಿಕ್ಕಿ ಸೇವನೆಯನ್ನು ಮಾಡ್ತಿದ್ದಾರೆ. ಮೊಟ್ಟೆ ಖರೀದಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕ್ರಮವಾಗಿ 60:40 ಅನುಪಾತದಲ್ಲಿ ಈ ಯೋಜನೆಗೆ ಅನುದಾನವನ್ನು ನೀಡ್ತಾ ಇದೆ. ಇಲಾಖೆ ನಿಗದಿಪಡಿಸಿರ್ತಕ್ಕಂತಹ ಮೊತ್ತದಲ್ಲಿ ಮೊಟ್ಟೆಯನ್ನು ಖರೀದಿ ಮಾಡುವುದು ಕಷ್ಟ ಅಂತ ಶಾಲಾ ಮುಖ್ಯೋಪಾಧ್ಯಾಯರು ಹೇಳ್ತಾ ಇದ್ದಾರೆ.